ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ಭಗವಾನ್ ಬುದ್ಧ ಜಯಂತಿ ಕಾರ್ಯಕ್ರಮವನ್ನು ಸೋಮವಾರ ಚಿಕ್ಕಬಳ್ಳಾಪುರ ನಗರದಲ್ಲಿ ಇರುವ ಡಾ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧಿಕಾರಿ ಪಿ.ಎನ್. ರವೀಂದ್ರ, ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್, ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅಧ್ಯಕ್ಷ ಯಲುವಹಳ್ಳಿ ಎನ್. ರಮೇಶ್, ಡಿವೈಎಸ್ಪಿ ಶಿವಕುಮಾರ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ತೇಜಾನಾಥ ರೆಡ್ಡಿ, ಪ್ರೊಫೆಸರ್ ಡಾ ಎಚ್.ಆರ್. ಸುರೇಂದ್ರ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶೇಷಾದ್ರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿ ರವಿಕುಮಾರ್, ತಾಲೂಕು ಪಂಚಾಯತ್ ಇಇಒ ಮಂಜುನಾಥ್, ಸಾರಿಸುತ ಬಂಥಾಜಿ, ಕೆಜಿ ಶ್ರೀನಿವಾಸ್, ದಲಿತ ಎಲ್ಲಾ ಮುಖಂಡರು ಇದ್ದರು. ಈ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ. He is more than anybody else. It's the only person can do. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಪಿ.ಎನ್. ರವೀಂದ್ರರವರು ಉದ್ಘಾಟನೆ ಮಾಡಿದರು. ಕಾಮೇಸು ಮಿಚ್ಚಾಚಾರ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಸುರಾಮೇರಯ ಮಜ್ಜಪಮದಟ್ಟ ಸಮಾಧಿಯಾಮಿ ಮುಸಾವಾದ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಬಹುಜನ ಹಿತಾಯ ಬಹುಜನ ಸುಖಾಯ ಲೋಕಾನುಕಂಪಾಯ ಬಹುಜನ ಹಿತಾಯ ಬಹುಜನ ಸುಖಾಯ ಲೋಕಾನುಕಂಪಾಯ ಬಹುಜನ ಹಿತಾಯ ಬಹುಜನ ಸುಖಾಯ ಲೋಕಾನುಕಂಪಾಯ ಸಾಧು ಸಾಧು ಸಾಧು. ಪಾದಗಳಿಗೆ ಹಾಕಿರಪ್ಪ ತಲೆಗೆ ಅಲ್ಲ. ನಾರಾಯಣನ ಮೇಡಮ್ ಸರ್, ಹೋ ನಾರಾಯಣನ ಸರ್ ಸರ್. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೆ ಮತ್ತೊಮ್ಮೆ ಬುದ್ಧ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ನಿಲ್ಸ್ಕೋ, ಪೋಸ್ ಇಷ್ಟ
ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಬುದ್ಧಂ ಶರಣಂ ಪಾಣಾತಿಪಾಣ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಅದಿನ್ನಾದಾನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಕಾಮೇಸು ವಿಚ್ಚಾಚಾರ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಮುಸಾವಾದ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಸಾಧು ಸಾಧು ಎಲ್ಲ ಪಾಸಗಳು ನಮಸ್ಕಾರ. And maybe 12 schedules now, and maybe ಧಮ್ಮದ ಮಾರ್ಗದಲ್ಲಿಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿದ್ದಾರೆ. ಅದಕ್ಕೆ ನಾನು ಕೇಳ್ಕೊಳ್ಳೋದಿಷ್ಟೇ, ಡಾಕ್ಟರ್ ರವೀಂದ್ರ ಅವರೇ, ನಿಮಗೆ ಎಲ್ಲ ರೀತಿಯ ಸೌಲಭ್ಯಗಳು, ಸವಲತ್ತುಗಳು ಮತ್ತು ಎಲ್ಲ ರೀತಿಯ ಯೋಚನೆಗಳು, ಚಿಂತನೆಗಳಿದೆ ಸಂವಿಧಾನದ ಬಗ್ಗೆ. ಯಾಕಂದ್ರೆ ನೀವು ಮಾತನಾಡಿದಾಗ ನಾನು ತಿಳ್ಕೊಂಡೆ, ಎಲ್ಲವನ್ನು ಅನುಷ್ಠಾನ ಮಾಡಬೇಕು ಅನ್ನತಕ್ಕಂಥ ವರಿಷ್ಠಾಧಿಕಾರಿಗಳು ಕೂಡ ಇದ್ದಾರೆ ಇಲ್ಲಿ, ಪೊಲೀಸರು. ಆದರೂ ಕೂಡ ಇಬ್ಬರೇ ಸಾಕು. Only these two persons can uphold this constitution to the highest level in the whole world today. It is workable during peace and war. The largest and the flexible constitution in the world. ಒಂದು ಬುದ್ಧ ವಿಹಾರ ಆಗಬೇಕು. ಅದು ಈಗ ಏನಾಗಿದೆ, ಅದೇ ರೀತಿಯಲ್ಲಿ ಒಂದು ಬುದ್ಧ ವಿಹಾರವನ್ನ ನೀವು ಸ್ಥಾಪನೆ ಮಾಡಿ, ಸರ್ಕಾರದ ವತಿಯಿಂದ ಸ್ಥಾಪನೆ ಮಾಡಿ, ಅದಕ್ಕೆ ನಿಮ್ಮ ಒತ್ತನ್ನು ಕೊಡಿ, ನಿಮ್ಮ ಸಂವಿಧಾನದ ಎಲ್ಲ ವಿಧಿಗಳನ್ನ ಅಲ್ಲಿ ಪ್ರಯೋಗ ಮಾಡಿ, ಅದಕ್ಕೆ ಒಂದು ಕಲ್ಲು, ಅದೊಂದು ಪಿಲಿಗ್ರಿಮೇಜ್ ಸೆಂಟರ್ ಆಗಬೇಕು ಚಿಕ್ಕಬಳ್ಳಾಪುರ. ಯಾತ್ರಾ ಒಂದು ಕೇಂದ್ರವಾಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸೋದಕ್ಕೆ ಒಂದೇ ಹೇಳ್ತೀನಿ. ಅಂಬೇಡ್ಕರ್ ಹೇಳಿದಂತ ಒಂದು ಕೊನೆಯ ವಾಕ್ಯ, ವಿತ್ ಗ್ರೇಟೆಸ್ಟ್ ಡಿಫಿಕಲ್ಟಿ, pinching poverty, fighting all along with my opponents, I have brought this caravan where it is seen today. Whatever the hurdles come. ಹಾಡಲಿ ನಾನು ಹಳೆಯ ಕಂತೆ, ಈ ಕಲ್ಲು ಗುಡಿಗಳ ಮುಂದೆ ನಿತ್ಯ ಸಂತೆ, ಈ ಕಲ್ಲು ಗುಡಿಗಳ ಮುಂದೆ ನಿತ್ಯ ಸಂತೆ. ದಿನ ದಿನವೂ ಏರುತ್ತಿದೆ ಮೋಸದ ಬೆಲೆಯೋ, ಮಂತ್ರ ತಂತ್ರಗಳ ಮೋಸದ ಕಲೆಯು, ವಿಭೂತಿಗಳ ದಿನಸಿ ಅಂಗಡಿ, ತೀರ್ಥ ಪ್ರಸಾದಗಳಿಗೆ ತೂಕದ ಕಡಿ. ಹಾಡಲಿ ನಾನು ಹಳೆಯ ಕಂತೆ, ಈ ಕಲ್ಲು ಗುಡಿಗಳ ಮುಂದೆ ನಿತ್ಯ ಸಂತೆ, ಈ ಕಲ್ಲು ಗುಡಿಗಳ ಮುಂದೆ ನಿತ್ಯ ಸಂತೆ. ಕಣ್ಣು ಕಿವಿ ನಾಲಿಗೆ ಚರ್ಮವೆಲ್ಲವೂ ಕಾಮ, ಹದಗೆಟ್ಟ ಅಂತರಂಗಕ್ಕೆ ದೈವ ಪ್ರೇಮ. ಕಣ್ಣು ಕಿವಿ ನಾಲಿಗೆ ಚರ್ಮವೆಲ್ಲವೂ ಕಾಮ, ಹದಗೆಟ್ಟ ಅಂತರಂಗಕ್ಕೆ ದೈವ ಪ್ರೇಮ. ಹೊಲಸು ಹಾಸ ವ್ಯಸನಗಳು ಅರ್ಥ ಕಾಮದ ಕೇಡು, ಜಿಡ್ಡು ಗಟ್ಟಿ ಓಡಿರಲು ಜಗವು ದುರ್ಗದ ಬೀಡು, ಜಿಡ್ಡು ಗಟ್ಟಿ ಓಡಿರಲು ಜಗವು ದುರ್ಗದ ಬೀಡು. ಹಾಡಲಿ ನಾನು ಹಳೆಯ ಕಂತೆ, ಈ
ಮುಂದೆ ನಿತ್ಯ ಸಂತೆ ಮಾತು ಮಂತ್ರಾಲಯ ಮನಸ್ಸು ಮೃಗಾಲಯ ಮಾತು ಮಂತ್ರಾಲಯ ಮನಸ್ಸು ಮೃಗಾಲಯ ಮೋಹ ತುಂಬಿರುವ ವಿರಕ್ತಿಯ ವಿಜಯ ಸನ್ಯಾಸಿ ದೇವರುಗಳ ಸಟ್ಟ ಸಂಸಾರ ನಿಸ್ಸಾರವೆನ್ನುತ್ತಿದೆ ನಿತ್ಯ ವ್ಯಾಪಾರ ನಿಸ್ಸಾರವೆನ್ನುತ್ತ ನಿತ್ಯ ವ್ಯಾಪಾರ ಏನ ಹಾಡಲಿ ನಾನು ಹಳೆಯ ಕವಿತೆ ಈ ಕಲ್ಲು ಗುಡಿಗಳ ಮುಂದೆ ನಿತ್ಯ ಸಂತೆ ಈ ಕಲ್ಲು ಗುಡಿಗಳ ಮುಂದೆ ನಿತ್ಯ ಸಂತೆ ಈ ಕಲ್ಲು ಗುಡಿಗಳ ಮುಂದೆ ನಿತ್ಯ ಸಂತೆ. ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತು ಭಗವಾನ್ ಬುದ್ಧರ ಜಯಂತಿಯನ್ನು ಜಿಲ್ಲಾಡಳಿತದ ವತಿಯಿಂದ ಆಚರಿಸ್ತಾ ಇದ್ದೀವಿ. ಶಾಂತಿಯ ಮಂತ್ರವನ್ನು ಬೋಧಿಸಿರ್ತಕ್ಕಂಥ ಭಗವಾನ್ ಬುದ್ಧರ ಒಂದು ಸಂದೇಶಗಳಿದ್ದೇವೆ ಪ್ರಸ್ತುತ ಜೀವನಕ್ಕೆ ತುಂಬ ಅವಶ್ಯಕವಾಗಿದೆ. ಹಾಗಾಗಿ ದುಃಖಕ್ಕೆ ಏನು ಕಾರಣ, ದುಃಖದಿಂದ ನಾವು ಪಾರಾಗಬೇಕಂದ್ರೆ ಯಾವ ರೀತಿ ಜೀವನವನ್ನು ನಾವು ಅಳವಡಿಸ್ಕೊಳ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಮಾರ್ಗವನ್ನು ಕಂಡುಹಿಡಿತಕ್ಕಂಥವರು ಭಗವಾನ್ ಬುದ್ಧರು. ಹಾಗಾಗಿ ಜೀವನದಲ್ಲಿ ಎದುರಿಸಿದಂತಹ ಒಂದು 4 ಘಟನೆಗಳು ಹಾಗೂ ಆಗಿನ ಕಾಲಕ್ಕೆ ಅವರು ರಾಜ. ಸೊ ಹಾಗಾಗಿ ಏನು ರಾಜ್ಯಭಾರವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿಯೂ ಕೂಡ ಅವರು ತೆಗೆದುಕೊಂಡಂಥ ನಿಲುವುಗಳಿರ್ಬೋದು ಅವೆಲ್ಲವೂ ಕೂಡ ಪ್ರಸ್ತುತ ಬುದ್ಧರ ಸಂದೇಶಗಳನ್ನು ಸಾಮ್ರಾಟ್ ಅಶೋಕ ಇತಿಹಾಸದ ಭಾರತದ ಇತಿಹಾಸದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಅಶೋಕರ ಕಾಲದಲ್ಲಿಯೂ ಕೂಡ ಬುದ್ಧರ ಒಂದು ಸಂದೇಶಗಳನ್ನು ಸಾರ್ತಕ್ಕಂಥ ಹಲವಾರು ಸ್ತೂಪಗಳನ್ನು ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ಕೂಡ ಕಾಣ್ಬೋದು. ಹಾಗೆಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಯವರು ಕೂಡ ತಮ್ಮ ಜೀವನದ ಕೊನೆಯ ಘಟ್ಟದಲ್ಲಿ ಬುದ್ಧ ಧರ್ಮವನ್ನು ಅನುಸರಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ಒಂದು ತೀರ್ಮಾನವನ್ನು ತೆಗೆದುಕೊಂಡು ಅಂದರೆ ಭಗವಾನ್ ಬುದ್ಧರ ಬಗ್ಗೆ ಅವರು ಇಟ್ಕೊಂಡಿರ್ತಕ್ಕಂಥ ಒಂದು ಬದ್ಧತೆ ಮತ್ತು ಅವರು ಏನು ಹಾಕಿಕೊಟ್ಟಂಥ ಆಡಳಿತ ವಿಷಯಗಳನ್ನು ಸಂವಿಧಾನವನ್ನು ರಚನೆ ಮಾಡ್ತಕ್ಕಂಥ ಕಾಲಕ್ಕೆ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಮತ್ತು ಬುದ್ಧನ ಸಂದೇಶದ ಅಡಿಯಲ್ಲಿ ಅವರು ಸಾಗಿ ಹೋಗಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ಬೋದು. ಹಾಗಾಗಿ ಇವತ್ತು ಶಾಂತಿ ಅಂತಕ್ಕಂಥದ್ದು ಭಾಳ ಮುಖ್ಯ. ಅದರ ಜೊತೆಯಲ್ಲೇ ಅಭಿವೃದ್ಧಿಯು ಕೂಡ ಪೂರ್ವಕವಾಗಿರ್ತದೆ. ಹಾಗಾಗಿ ಎಲ್ಲರೂ ಕೂಡ ನಾವು ಬುದ್ಧ ಬೆಳೆದು ಬಂದ ಮತ್ತು ಅವರ ಜೀವನ, ಅವರ ಸಂದೇಶ ಅವೆಲ್ಲವನ್ನು ಕೂಡ ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕಾಗ್ತದೆ. ಹಾಗಾಗಿ ಆಸೆಯ ಕಾರಣ ಅಂತೇಳಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಬುದ್ಧನ ಸಂದೇಶಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ಇವತ್ತಿನ ಪ್ರಸ್ತುತ ಜೀವನಕ್ಕೆ ಮತ್ತು ಮುಂದಿನ ಭವಿಷ್ಯದ ಜನರಿಗೂ ಕೂಡ ಬುದ್ಧನ ಸಂದೇಶಗಳು ಯಾವತ್ತೂ ಕೂಡ ದಾರಿದೀಪ ಆಗಿದೆ ಅಂತ ಹೇಳಿ